ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಪೀಡಿಯಾ. ನಾನು ಸಮೀನಾ. ಇವತ್ತು ನಾನು ಲೆಮನ್ ಪೆಪ್ಪರ್ ಚಿಕನ್ ರೋಸ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಒಂಚೂರು ಮಸಾಲೆ ಇರಲ್ಲ, ಫುಲ್ ಡ್ರೈ. ಇದನ್ನ ಟೇಸ್ಟ್ ಮಾಡೋದಕ್ಕೆ ಇವತ್ತು ಒಬ್ಬ ಸ್ಪೆಷಲ್ ಗೆಸ್ಟ್ನ ನಾನು ಇನ್ವೈಟ್ ಮಾಡಿದ್ದೀನಿ. ಅವ್ರು ಬರ್ತಾರೆ, ಆದರೆ ವಿಡಿಯೋ ಕೊನೆಯಲ್ಲಿ. ಬನ್ನಿ ಮತ್ತೆ ಬೇಗ ಕಿಚನ್ಗೆ ಹೋಗೋಣ, ಅಡುಗೆಯನ್ನ ಸ್ಟಾರ್ಟ್ ಮಾಡೋಣ. ಲೆಮನ್ ಪೆಪ್ಪರ್ ಚಿಕನ್ ಮಾಡೋಕೆ ಮೊದಲು ಚಿಕನ್ ಅನ್ನ ಚೆನ್ನಾಗಿ ವಾಶ್ ಮಾಡಿ ಒಂದು ಸ್ಟ್ರೇನರ್ ನಲ್ಲಿ ಇಟ್ಕೊಂಡಿದ್ದೀನಿ. ಒಂಚೂರು ನೀರಿರಬಾರ್ದು ಚಿಕನ್ ಅಲ್ಲಿ, ಅದಕ್ಕೆ ನೀರಿದ್ರೆ ಮಸಾಲ ನೀಟಾಗಿ ಕೋಟ್ ಆಗಲ್ಲ. ಈಗ ಒಂದು ಬೌಲಲ್ಲಿ 500 ಗ್ರಾಮ್ ಚಿಕನ್ ಅನ್ನ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಬೋನ್ಲೆಸ್ ಚಿಕನ್ ತಗೊಂಡಿದ್ದೀನಿ, ನೀವು ಬೇಕಿದ್ರೆ ವಿತ್ ಬೋನ್ ಚಿಕನ್ ಕೂಡ ತಗೊಳ್ಬಹುದು. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತೆ 1 ಟೀ ಸ್ಪೂನ್ ಬ್ಲಾಕ್ ಪೆಪ್ಪರ್ ಹಾಕ್ತಾ ಇದ್ದೀನಿ. ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತಿವಿ, ಅದ್ರಲ್ಲಿ ಕೂಡ ಉಪ್ಪಿರುತ್ತೆ, ಅದಕ್ಕೆ ಉಪ್ಪನ್ನ ಇವಾಗ ಸ್ವಲ್ಪ ಕಡಿಮೆನೆ ಹಾಕೊಳ್ಳಿ. ಇದಕ್ಕೆ 100 ಗ್ರಾಮ್ ಗಟ್ಟಿ ಮೊಸರು ಹಾಕಿ ಅರ್ಧ ನಿಂಬೆಹಣ್ಣು ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಎಲ್ಲ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡಿ. ಟೈಮ್ ಇದ್ರೆ 2 ಗಂಟೆ ಮ್ಯಾರಿನೇಟ್ ಮಾಡಿ, ಇಲ್ಲ ಅಂದ್ರೆ ಅಟ್ಲೀಸ್ಟ್ ಅರ್ಧ ಗಂಟೆ ಆದ್ರೂ ಮ್ಯಾರಿನೇಟ್ ಮಾಡಲೇಬೇಕು. ಆವಾಗ ಮಸಾಲೆ ಎಲ್ಲ ನೀಟಾಗಿ ಕೋಟ್ ಆಗುತ್ತೆ ಚಿಕನ್ಗೆ. ಈಗ ನಾನು ಇದನ್ನ ಮ್ಯಾರಿನೇಟ್ ಆಗೋಕೆ ಇಟ್ಟಿದ್ದೀನಿ. ಇದಕ್ಕೆ ನಾವು ಎಣ್ಣೆ ಹಾಕಲ್ಲ, ಬರೀ ತುಪ್ಪದಲ್ಲೇ ಮಾಡಬೇಕು. ಇದಕ್ಕೆ 30 ಗ್ರಾಮ್ ನಂದಿನಿ ಬಟರ್ ಹಾಕೊಳ್ತಾ ಇದ್ದೀನಿ. ಆಹಾ, ಬಟರ್ ಸ್ಮೆಲ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಬಟರ್ ಮೆಲ್ಟ್ ಆಯ್ತು. ಮ್ಯಾರಿನೇಟ್ ಆಗಿರೋ ಚಿಕನ್ ಅನ್ನ ಹಾಕೋಣ. ನೀವು ಚಿಕನ್ ಡ್ರೈ ಏನೇ ಮಾಡಬೇಕು ಅಂದ್ರೂ ಯಾವಾಗ್ಲೂ ಮೊದಲು ಹೈ ಫ್ಲೇಮ್ ಅಲ್ಲಿ ಬೇಯಿಸಿ, ನೀರೆಲ್ಲ ಡ್ರೈ ಆಗ್ಲಿ. ಫ್ಲೇಮ್ ಕಡಿಮೆ ಮಾಡಿ ಮ್ಯಾರಿನೇಟ್ ಮಾಡಿದ್ದ ಮಸಾಲ ಇತ್ತಲ್ವಾ, ಅದನ್ನ ಹಾಕೋಣ. ಈಗ ಮಸಾಲ ಎಲ್ಲ ಡ್ರೈ ಆಯ್ತು, ಒಂದ್ ಕಡೆ ಚಿಕನ್ ರೋಸ್ಟ್ ಆಯ್ತು ನೋಡಿ. ಈಗ ಚಿಕನ್ ಅನ್ನ ಒಂದೊಂದಾಗಿ ಟರ್ನ್ ಮಾಡೋಣ. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಲ್ವಾ. ಈ ಕಡೆನೂ ಬೇಯಲಿ, 10 ನಿಮಿಷ ಲೋ ಫ್ಲೇಮ್ ಅಲ್ಲಿ ರೋಸ್ಟ್ ಆಗ್ಲಿ. ಈಗ ಇದಕ್ಕೆ ಕ್ರೀಮ್ ಹಾಕೋಣ ಟೇಸ್ಟ್ಗೆ. ನಿಮ್ಮ ಮನೆಯಲ್ಲಿ ಹಾಲಿನ ಕೆನೆ ಇದ್ರೆ ಅದನ್ನ ಹಾಕಿ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಈಗ ಹೈ ಫ್ಲೇಮ್ ಅಲ್ಲಿ ಟಾಸ್ ಮಾಡೋಣ. ನೋಡಿ, ಫುಲ್ ರೋಸ್ಟ್ ಆಯ್ತು. ಈಗ ಇದಕ್ಕೆ 2 ಹಸಿ ಮೆಣಸಿನಕಾಯಿಯನ್ನ ಈ ತರ ಮಧ್ಯದಲ್ಲಿ ಸ್ಲಿಟ್ ಮಾಡಿ ಹಾಕಿ, ಮೇಲಿಂದ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿಬಿಡಿ. ಟಟ್ಟಡಾ, ನಮ್ಮ ಲೆಮನ್ ಪೆಪ್ಪರ್ ಚಿಕನ್ ರೆಡಿ. ಲೆಮನ್ ಪೆಪ್ಪರ್ ಚಿಕನ್ ಟ್ರೈ ಮಾಡೋದಕ್ಕೆ ಇವತ್ತು ಯಾರು ಬಂದಿದ್ದಾರೆ ಗೊತ್ತಾ? ಟಟ್ಟಡಾ, ರೆಹಮಾನ್ ಹಾಸನ್ ಅವರು. ರೆಹಮಾನ್ ಅವರೇ, ವೆಲ್ಕಮ್ ಟು ದ ಶೋ. ಬಾಯಲ್ಲಿ ನೀರು ಬರ್ತಾ ಇದೆ. ಸಮೀನಾ ಅವರು ಲೆಮನ್ ಪೆಪ್ಪರ್ ಚಿಕನ್ ಮಾಡಿದ್ದಾರೆ. ತಿಂದು ಟೇಸ್ಟ್ ಮಾಡ್ಬೇಕಂತೆ. ಅದ್ರ ಜೊತೆಗೆ ಗ್ರೀನ್ ಚಟ್ನಿ, ಓಕೆ. ಆಮೇಲೆ ಲೆಮನ್ ಪೆಪ್ಪರ್ ಚಿಕನ್ಗೆ ಬೇಕು ಅಂದ್ರೆ ಇನ್ನೊಂದು ಸ್ವಲ್ಪ ಲೆಮನ್ ಅನ್ನ ಸ್ಕ್ವೀಸ್ ಮಾಡಿ ಹಾಕೋಬಹುದು. ಚಿಕನ್ಗೆ ಸ್ವಲ್ಪ ಲೆಮನ್ ಇದ್ರೆ ಚಂದ. ಜೊತೆಗೆ ಆನಿಯನ್, ಓಕೆ. ಸ್ಪೂನ್ ಅದೆಲ್ಲ ತಿನ್ಬಾರ್ದು ಚಿಕನ್ ಅನ್ನ. ಫಸ್ಟ್ ಹಂಗೆ ತಿನ್ನೋಣ. ತುಂಬಾ ಚೆನ್ನಾಗಿದೆ. ಈಗ ಗ್ರೀನ್ ಚಟ್ನಿ ಜೊತೆ A1. ನಿಮ್ಗೆ ಬಹುಶಃ ಫುಡಿ ಯಾರು ಇರ್ತಾರೆ ಅವರಲ್ಲಿ ನಾನ್ ವೆಜ್ ತುಂಬಾ ಇಷ್ಟಪಡೋರು ಹುಡುಕೊಂಡು ಹೋಗ್ತೇವೆ. ಇನ್ಫ್ಯಾಕ್ಟ್ ನಾವು ಯಾವ್ದಾದ್ರು ರೆಸ್ಟೋರೆಂಟ್ಗಳಲ್ಲಿ ಯಾರಾದ್ರೂ ರೀಲ್ಸ್ ಅಲ್ಲಿ ನೋಡಿ ಅಥವಾ ಯಾರಾದ್ರೂ ಸಜೆಸ್ಟ್ ಮಾಡಿದ್ರೆ ಇಂಥ ಕಡೆ ಚೆನ್ನಾಗಿ ಸಿಗುತ್ತೆ ಚಿಕನ್, ತಂದೂರ್ ಚಿಕನ್ ಆಗಲಿ ಅಥವಾ ಟಿಕ್ಕಾ ಆಗಲಿ ಅಥವಾ ಬೇರೆ ಯಾವುದೇ ಐಟಮ್ಸ್ ಆಗಲಿ. ಆ್ಯಂಡ್ ಐ ಟೆಲ್ ಯು, ಅಷ್ಟೇ ಟೇಸ್ಟಿ ಆ್ಯಂಡ್ ಹೆಲ್ದಿ ಆ್ಯಂಡ್ ಹೈಜೀನ್ ಆಗಿರುವಂತಹ ಒಂದು ಚಿಕನ್ ಅನ್ನ, ಲೆಮನ್ ಪೆಪ್ಪರ್ ಚಿಕನ್ ಅನ್ನ ನೀವು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಈ ರೆಸಿಪಿಯನ್ನ ಟ್ರೈ ಮಾಡಿ, ಖಂಡಿತವಾಗ್ಲೂ ನೀವು ಇಷ್ಟಪಡ್ತೀರಿ. If you are a food lover, if you are a non-vegetarian, then definitely you are going to love it. ತುಂಬಾ ಚೆನ್ನಾಗಿದೆ ಸಮೀನಾ. All the best. Thank you so much.